ನಮಸ್ತೆ ವೀಕ್ಷಕರೇ, ಪೂಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಮಸಾಲಾ ಮ್ಯಾಗಿ. ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣಂತ. ಅರ್ಧ ಈರುಳ್ಳಿ, 1 ಕ್ಯಾಪ್ಸಿಕಮ್, 2 ಬೀನ್ಸ್, 1 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು 1 ಮ್ಯಾಗಿ. ಸೊ ಇವಾಗ ಮೊದಲಿಗೆ ನಾವು ನೀರು ಕಾಯಕ್ಕಿಟ್ಟು ಆ ಮ್ಯಾಗಿನ ಒಂದು ಕುದಿಸ್ಕೊಳ್ಳೋಣಂತ. ಓನ್ಲಿ 1 ಮಿನಿಟ್ ಕುದ್ರೆ ಸಾಕು. ಆ ಮ್ಯಾಗಿ ಎಳೆಗಳು ಬೇರೆ ಬೇರೆ ಆದರೆ ಸಾಕು, ತುಂಬ ಮೆತ್ತಗೆ ಕುದಿಸ್ಕೋಬೇಡಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕುದಿಸ್ಕೊಂಡ್ರೆ ಸಾಕು. ಇದನ್ನು ನಾನು ಒಂದು ನೀರೆಲ್ಲ ಬಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ತಣ್ಣೀರು ಹಾಕಿ ವಾಶ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೇನಂತ್ರಿ. ನೋಡಿರಿ, ಇವಾಗ ತೋರಿಸ್ಕೊಳತ್ತೀನಿ. ಇದೆಲ್ಲ ನೋಡಿರಿ, ಇಷ್ಟು ಉದುರು ಇರಬೇಕು ಅದು ಮ್ಯಾಗಿ. ಇವಾಗ ಒಂದು ಕಡಾಯಿ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ 1 ಮೆಣಸಿನಕಾಯಿ ಹಾಕ್ರಿ. ಇದೆಲ್ಲ ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ ಕ್ಯಾಪ್ಸಿಕಮ್ ಹಾಕಬೇಕು. ತುಂಬ ಮೆತ್ತಗೆ ಮಾಡ್ಕೋಬೇಡಿ, ಇವೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅಗದಿ ತೆಳ್ಳಗೆ ಹೊಳ್ಕೊಂಡಿರುವಂಥ ಬೀನ್ಸ್, 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ, ಅದಾದ ನಂತರ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಂಡು ಅದಾದ ನಂತರ ಬೇಯಿಸಿಟ್ಕೊಂಡಿರುವಂಥ ಮ್ಯಾಗಿನ ಹಾಕಿ ಚೆಂದಾಗ ಕಲಿಸ್ಬೇಕ್ರಿ. ನೋಡ್ರಿ, ಈ ರೀತಿಯಾಗಿ ಕಲಿಸ್ಬೇಕು. ಅದಾದ ನಂತರ ಮ್ಯಾಗಿ ಮಸಾಲ ಏನಿರ್ತದಲ್ಲ ಆ ಪಾಕಿಟ್, ಅದನ್ನು ಎಲ್ಲ ಆದ ನಂತರನ ಈ ರೀತಿಯಾಗಿ ಸೇರಿಸ್ಕೋಬೇಕು. ಅದನ್ನು ಒಂದ್ಸರಿ ಚೆಂದಾಗ ಕಲಿಸ್ಕೊಂಡ್ಬಿಡೋಣಂತ್ರಿ. ಇವಾಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣಂತ್ರಿ. ಸೊ ಇದು ನಮ್ದು ರೆಡಿ ಆಗೈತೆ ರೀ. ನಾನು ನಿಮಗೆ ಇದನ್ನು ತೋರಿಸ್ತೀನಿ ಹೆಂಗೆ ಮಸ್ತ್ ಆಗೈತೆ ಅಂತ ಹೇಳಿ. ನೋಡಿರಿ, ಎಷ್ಟು ಉದುರಾಗೈತಿ. ಕಲರು ಮಸ್ತ್ ಬಂದೈತೆ ರೀ, ಟೇಸ್ಟು ಮಸ್ತ್ ಅದ. ಭಾಳ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಕುದಿಸು ಹೊತ್ನಾಗ, ಯಾಕಂದ್ರೆ ನಾವು ಎಣ್ಣೆ ಒಳಗೆ ಇದನ್ನು ಫ್ರೈ ಮಾಡ್ತೀವಲ್ಲ, ಅವಾಗಿದು ಮೆತ್ತಗೆ ಆಗತ್ತೆ ರೀ. ನೋಡಿರಿ, ಈಗ ಇದು ರೆಡಿ ಆಗೈತಿ ನಮ್ಮದು ಮಸಾಲಾ ಮ್ಯಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಂತ್ರಿ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.